ಇನ್ನು ಈ ಬಾರಿ ನಿರೀಕ್ಷಿತ ಮಟ್ಟದ ಮಳೆ ಆಗದೆ ಇರೋದ್ರಿಂದಾಗಿ ಭೀಕರ ಬರಗಾಲ ಆವರಿಸ್ತಾ ಇದೆ. ಇದರಿಂದಾಗಿ ರೈತರೆಲ್ಲರೂ ಕೂಡ ಕಂಗೆಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೊಪ್ಪಳದಲ್ಲಿ ಭೀಕರ ಬರಗಾಲಕ್ಕೆ ತತ್ತರಿಸೋಗಿದ್ದಾರೆ. ಹೈನುಗಾರಿಕೆಯನ್ನು ನಂಬಿ ಜೀವನ ಸಾಗಿಸ್ತಾ ಇದ್ದಂಥವರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನೀರು ಮೇವಿಗಾಗಿ ಊರೂರು ಅಲದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕನಕಗಿರಿಯಿಂದ ಗಂಗಾವತಿಗೆ ಬಂದಿದ್ದಾರೆ ರೈತರು. ಕೆರೆಗಳಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ರೈತರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಸೊ ಮಳೆಗಾಗಿ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ವಿವಿಧ ರೀತಿಯಾದಂತಹ ಒಂದು ಕಸ್ಟಮ್ಸ್ ಟ್ರೆಡಿಷನ್ಸ್ಗಳನ್ನ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಮಳೆ ಅಂತೂ ಬರ್ತಾ ಇಲ್ಲ, ಮಳೆ ಸುಳಿವಿಲ್ಲ. ಇದರಿಂದಾಗಿ ತುಂಬಾ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವಂತವರು ರೈತರು. ಅಲ್ಲಿಂದ ಶಿವಕುಮಾರ್ ಪ್ರತಾಪ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿರ್ತಕ್ಕಂಥದ್ದು. ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ಜಾನುವಾರುಗಳನ್ನು ಸಾಕಿದವರು ಕೂಡ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ಒಂದು ತಿಂಗಳಿಂದ ಕೊಪ್ಪಳ ಜಿಲ್ಲೆಯಲ್ಲೇ ಮಳೆ ಇಲ್ಲ. ನಾನೀಗ ಸದ್ಯ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೇರೂರು ಸಮೀಪ ಇರತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಸಾಕಷ್ಟು ಗೋವುಗಳನ್ನು ಸಾಕಿದ್ದಾರೆ. ಸುಮಾರು 400ರಿಂದ 500 ಗೋವುಗಳಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಮೂಲತಃ ಕನಕಗಿರಿಯ ಗೋವುಗಳು. ಅಲ್ಲಿಂದ ಈಗ ಹೇರೂರಿಗೆ ಇವರು ಬಂದಿರತಕ್ಕಂಥದ್ದು. ಯಾಕಂದರೆ ಎಲ್ಲೂ ಕೂಡ ಸರಿಯಾಗಿ ಮೇವು ಸಿಗ್ತಿಲ್ಲ ಮತ್ತು ಕುಡಿಯೋಕೆ ನೀರು ಸಿಗ್ತಿಲ್ಲ. ಕಳೆದ ಒಂದು ತಿಂಗಳಿಂದಲೂ ಕೂಡ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಹೀಗಾಗಿ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಈಗ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗ್ತಿರೋದು ಒಂದು ಕಡೆ. ಆದರೆ ಈಗ ಇಲ್ಲಿ ನೀವು ದೃಶ್ಯಗಳು ನೋಡ್ತಿರ್ಬೋದು. ಸಾಕಷ್ಟು ಗೋವುಗಳು ಇಲ್ಲಿರ್ತಕ್ಕಂಥದ್ದು. ಇದ್ದ ಅಲ್ಪ ಸ್ವಲ್ಪ ಹಸಿರಿನಲ್ಲೇ ಈಗ ಅವು ಮೇಯ್ತಿರ್ತಕ್ಕಂಥದ್ದು. ಇದು ಕೂಡ ದೂರದ ಕನಕಗಿರಿಯಿಂದ ಈಗ ಅವು ಗಂಗಾವತಿ ಭಾಗಕ್ಕೆ ಬಂದಿರತಕ್ಕಂಥದ್ದು. ಈಗ ಗೋವುಗಳನ್ನು ಏನು ಸಾಕಿದ್ದಾರೆ ಅವರು ಮೇವಿಗಾಗಿ ಮತ್ತು ನೀರಿಗಾಗಿ ಊರೂರು ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಎಲ್ಲೂ ಕೂಡ ನಿಮಗೆ ಹಸಿರು ಕಾಣ್ತಿಲ್ಲ. ಸುತ್ತಲೂ ನೀವು ನೋಡ್ತಿರ್ಬೋದು. ಈ ಬಾರಿ ಡ್ಯಾಮ್ನಲ್ಲೂ ಕೂಡ ಸಮರ್ಪಕವಾದ ನೀರಿಲ್ಲ. ಹೀಗಾಗಿ ನೀವು ಈ ಕಡೆ ಭಾಗದಲ್ಲಿ ನೋಡ್ತಿರ್ಬೋದು. ಎಲ್ಲೂ ಕೂಡ ನಿಮಗೆ ಹಸಿರು ಕಾಣ್ತಿಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂತಹ ಗೋವುಗಳು ಈಗ ಇದ್ದ ಅಲ್ಪ ಸ್ವಲ್ಪ ಹಸಿರಿನಲ್ಲೇ ಮೇಯ್ತಿರ್ತಕ್ಕಂಥದ್ದು. ದೂರದ ಕನಕಗಿರಿಯಿಂದ ಊರೂರು ಅಲೆದಾಡುತ್ತಾ ಈಗ ಅವು ಗಂಗಾವತಿ ತಾಲೂಕಿನ ಹೇರೂರು ಭಾಗಕ್ಕೆ ಬಂದಿರತಕ್ಕಂಥದ್ದು. ರೈತರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಈ ಬಾರಿ ನೀರಿಲ್ಲ, ಮಳೆ ಇಲ್ಲ, ಏನು ಸಮಸ್ಯೆ ಆಗ್ತೈತೆ ನಿಮ್ಗೆ? ಏನಲ್ರಿ ಸರ, ಎಲ್ಲ ಮಳೆ ಇಲ್ಲ, ಮೇವಿಲ್ಲ, ಮೇಯಕ ಎಲ್ಲ ಬದುಕ್ಸೋದು ಭಾಳ ಕಷ್ಟ ಐತಿ. ನೀರು ಹೆಂಗೆ ಮಾಡ್ತೀರಿ ನೀವು? ನೀರು ಎಲ್ಲ ರೈತರ ಬುಟ್ಟಲ್ಲೇ ಕುಡಿಸ್ಬೇಕು ಸರ. ಎಲ್ಲ ಬುಟ್ಟಲ್ಲಿ ಅವರು ಬೇಯ್ತಾರೆ ಸರ. ಏನು ಮಾಡ್ತೀವಿ, ಹಂಗೆ ಹೋಗೋದ ಮತ್ತೆ ಜೀವನ. ಎಷ್ಟು ಅದಾವ್ರಿ ದನ? ಭಾಳ ಸಮಸ್ಯೆ ಆಗತ್ತಲ್ಲ ಈ ಸಲ ನಿಮ್ಗೆ? ಅದೇ ಎಲ್ಲ ಸಮಸ್ಯೆ, ಭಾಳ ಸಮಸ್ಯೆ ಆಗ್ಬಿಡ್ತೀರಿ ಸರ. ಎಲ್ಲ ಬದುಕ್ಸೋದು ಭಾಳ ಕಷ್ಟ ಆಗ್ಬಿಡ್ತೀವಿ ಈ ವರ್ಷ. ಈಗ ಈಗಂತೂ ಆಕಳಕ್ಕಂತೂ ಮೇವು ಬೇಕು, ನೀರು ಬೇಕ್ರಿ. ನೀರು ಬೇಕಲ್ರಿ ಸರ. ಒಂದು ದಿವಸ ಇರಲಿಲ್ಲ ಅಂದ್ರೆ ತಡ್ಕೊನಾಗಲ್ಲ, ಜೀವನ ಹರ್ಷಾಡಕ್ಕೆ ಬಿಡ್ತಾವ್ರಿ. ಈಗ ಕನಕಗಿರಿಯಿಂದ ಹೇರೂರಿಗೆ ಬಂದಿರಿ, ಎಷ್ಟು ದೂರ ಬಂದಿರಿ, ಏನು ಹೇಳ್ತೀರಿ ಸರ್ಕಾರದವ್ರಿಗೆ ನೀವು? ನಾವು ಏನು ಹೇಳಿದ್ರಿ ಸರ, ಎಲ್ಲ ಮತ್ತೆ ಮೇವು ಇಲ್ಲ, ದನಕ್ಕೆ ನೀರಿಲ್ಲ, ಕುಡಿಯೋಕ ನಮ್ಗೆ ಏನು ಅವಕಾಶ ಮಾಡಿ ಕೊಡ್ರಿ ಅಂತ ಹೇಳ್ತೀವಿ ಸರ್. ನಮಗೆ ಮೇವಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸರ್ಕಾರ ನಮಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕನ್ನೋದು ಇಲ್ಲಿರ್ತಕ್ಕಂತಹ ರೈತರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.